ಇಂದಿನಿಂದ 2 ದಿನ ಕಾಂಗ್ರೆಸ್ ಅಧಿವೇಶನ ನಡೆಯಲಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಅಧಿವೇಶನ ಹಮ್ಮಿಕೊಳ್ಳಲಾಗಿದೆ. ಅಧಿವೇಶನದಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳು ಚರ್ಚೆಗೆ ಬರಲಿದೆ. ಈ ಅಧಿವೇಶನದಲ್ಲಿ ಮತ್ತೊಂದು ಪಾದಯಾತ್ರೆಯ ಪ್ಲಾನ್ ಹೊರಬೀಳುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಬಿಜೆಪಿ ವಿರುದ್ಧ ರ್ಯಾಲಿಯನ್ನ ಹಮ್ಮಿಕೊಳ್ಳೋ ನಿರ್ಣಯ ಹೊರಬೀಳುತ್ತಾ ಅನ್ನೋ ಅಂದಾಜು. ಪಾದಯಾತ್ರೆ ರಥಯಾತ್ರೆಗಳ ರೂಪರೇಷೆಯನ್ನ ಸಿದ್ಧ ಮಾಡಬಹುದು, ಇಲ್ಲವೇ ವಿಭಿನ್ನ ಹೋರಾಟದ ಯೋಜನೆಗಳನ್ನ ಘೋಷಿಸಲಾಗತ್ತಾ ಅಂತ. ಪಕ್ಷದ ಬಲವರ್ಧನೆಗಾಗಿ ಎಸಿಸಿ ಪದಾಧಿಕಾರಿಗಳ ಬದಲಾವಣೆ ಆಗುವಂತ ನಿರೀಕ್ಷೆ ಕೂಡ ಇದೆ. ಕುತೂಹಲ ಮೂಡಿಸ್ತಾ ಇದೆ ಎಸಿಸಿ ರಾಷ್ಟ್ರೀಯ ಕಾರ್ಯಕಾರಿಣಿಯ ಸಭೆ. ನೋಡಿ, ಪ್ರಮುಖವಾಗಿ ಕೇಂದ್ರ ಸರ್ಕಾರವನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಏನ್ ಪ್ಲಾನ್ ಮಾಡ್ಕೊಳ್ಬಹುದು, ಆ ಎಲ್ಲಾ ಪ್ಲಾನ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಬಹುದು ಅನ್ನುವಂತ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಈ ಹಿಂದಿನ ಚುನಾವಣೆಗಳ ಸಂದರ್ಭದಲ್ಲೂ ಕೂಡ ಅಥವಾ ಕಾಂಗ್ರೆಸ್ನ ಗೆಲುವಿನ ಅಥವಾ ಈ ಸೋಲಿನ ಅಂತರ ಇದೆಯಲ್ಲ, ಅದು ಅಜಗಜಾಂತರ ವ್ಯತ್ಯಾಸ ಆಗಿತ್ತು. ಅಂದ್ರೆ ರಾಹುಲ್ ಗಾಂಧಿ ಅವರು ಓವರ್ಕಮ್ ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವರ ವರ್ಚಸ್ಸು ಹೆಚ್ಚಾಗ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ಮಾಡಿದಂತ ಪಾದಯಾತ್ರೆಗಳು ಅಥವಾ ರ್ಯಾಲಿಗಳು, ಭಾರತ್ ಜೋಡೋ ಯಾತ್ರೆ ಅನ್ನುವಂಥದ್ದು ದೊಡ್ಡ ರೀತಿಯಾದಂಥ ಒಂದು ಸಕ್ಸಸ್ ಅನ್ನ ಕಾಣಿಸ್ಕೊಳ್ಳುತ್ತೆ. ಈ ರೀತಿಯಾದಂಥ ಯಾತ್ರೆಗಳನ್ನ ಮಾಡೋದ್ರ ಮುಖಾಂತರವಾಗಿ ತಮ್ಮ ವರ್ಚಸ್ಸನ್ನ ಹೆಚ್ಚು ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಷವನ್ನ ಬಲವರ್ಧನೆ ಕೂಡ ಮಾಡಬಹುದು, ಜನರನ್ನ ರೀಚ್ ಆಗುವಂತ ಕೆಲಸವನ್ನ ಮಾಡಬಹುದು. ನೋಡಿ, ಕಳೆದ ಬಾರಿಯ ಚುನಾವಣೆಗಿಂತ ಮುಂಚಿತವಾಗಿ ರಾಹುಲ್ ಗಾಂಧಿ ಅವರು ಪ್ರತಿಯೊಬ್ಬರನ್ನ ರೀಚ್ ಆಗುವಂತ ಕೆಲಸ ಮಾಡಿದ್ರು. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯಿತು ಅಂತ ಅಂದರೆ, ಯಾರೂ ಹೋಗದಂಥ ಮಣಿಪುರದಂಥ ವಿಚಾರಗಳಲ್ಲೂ ಕೂಡ ರಾಹುಲ್ ಗಾಂಧಿಯವರು ಅಲ್ಲಿಗೆ ಹೋಗಿದ್ದು, ನೆರೆ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದು, ಅಲ್ಲಿ ಮಾತನಾಡಿದ್ದು, ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳನ್ನು ವಿಚಾರಿಸಿದ್ದು, ಇದೆಲ್ಲವೂ ಕೂಡ ರಾಹುಲ್ ಗಾಂಧಿಯವರಿಗೆ ವೈಯಕ್ತಿಕವಾಗಿ ವರ್ಚಸ್ಸನ್ನು ಹೆಚ್ಚು ಮಾಡಿದ್ದು ಕೂಡ ಇದೆ. ಹಾಗಾಗಿ ಅದೇ ಥರದ ಯೋಜನೆಗಳನ್ನು, ಅದೇ ರೀತಿಯಾದಂಥ ಪಾದಯಾತ್ರೆಗಳನ್ನು, ರ್ಯಾಲಿಗಳನ್ನು ಯಾಕೆ ಹಮ್ಮಿಕೊಳ್ಳಬಾರದು? ಅದು ಪಕ್ಷವನ್ನ ಮತ್ತಷ್ಟು ರೀತಿಯಾದಂಥ ಬಲವರ್ಧನೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿಯ ಕಾರ್ಯಕಾರಿಣಿಯಲ್ಲಿ ಅದೇ ಥರದ ಒಂದಷ್ಟು ಕಾರ್ಯಕ್ರಮಗಳನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ಬೋದು. ಹೊಸ ಹೊಸ ರ್ಯಾಲಿ, ಹೊಸ ಹೊಸ ಪಾದಯಾತ್ರೆಗಳು ಹೊರಬೀಳುವ ಸಾಧ್ಯತೆಗಳಿದೆ. ಅಥವಾ ಇದೆಲ್ಲಕ್ಕಿಂತ ಹೊರತಾಗಿ ವಿಭಿನ್ನವಾದಂಥ ಪ್ರಯತ್ನವನ್ನು ಏನಾದರೂ ಮಾಡಬಹುದಾ ಅಂತ. ನೀವು ಕರ್ನಾಟಕದಲ್ಲೂ ಕೂಡ ತೆಗೆದುಕೊಳ್ಳಿ, CM ಈಗ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆಯೋ ಅದ್ರ ಹಿಂದೆ ಇದ್ದಂಥ BJPಯನ್ನು ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ನಾನಾ ರೀತಿಯಾದಂಥ ಸ್ಟ್ರಾಟಜಿಯನ್ನು ಪ್ರಯೋಗ ಮಾಡಿದ್ರು. ಅದು ಪೇ CM ಆಗಿರ್ಬೋದು ಅಥವಾ ಜನರಿಗೆ ರೀಚ್ ಆಗುವಂಥ ಒಂದಷ್ಟು ಘಟನೆಗಳಾಗಿರ್ಬೋದು. ಅದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಇಲ್ಲಿ ಬೂಸ್ಟ್ ಕೊಟ್ಟಿದ್ದು ಇದೆ. ಹಾಗಾಗಿ ಆ ಥರದ ಅಟ್ರಾಕ್ಟಿವ್ ಆದಂಥ ಒಂದಷ್ಟು ಯೋಜನೆಗಳನ್ನು, ಒಂದಷ್ಟು ಸ್ಟ್ರಾಟರ್ಜಿಗಳನ್ನು, ಪ್ರತಿಭಟನೆಯ ರೂಪರೇಷೆಗಳನ್ನು ಇದನ್ನು ಯಾಕೆ ಮಾಡಬಾರ್ದು? ಅದು ಮಾಡೋದ್ರಿಂದ ನಾವು ಜನರನ್ನ ರೀಚ್ ಆಗಬಹುದು ಮತ್ತು ಈ ಸರ್ಕಾರಕ್ಕೆ ಟಕ್ಕರ್ ಕೊಡಬಹುದು ಅನ್ನುವಂಥ ಪ್ಲಾನ್ನಲ್ಲಿ ಇದೀಗ ಕಾಂಗ್ರೆಸ್ನ ನಾಯಕರುಗಳಿರೋದು. ಈ 2 ದಿನ ಕಾಂಗ್ರೆಸ್ನ ಅಧಿವೇಶನ ಏನು ನಡೆಯುತ್ತೋ ಈ ಅಧಿವೇಶನದಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗತ್ತೆ. ಅದರ ಜೊತೆಗೆ ಈ BJP ಸರ್ಕಾರವನ್ನು ಹೇಗೆ ಕಟ್ಟಿ ಹಾಕಬೇಕು, ಮುಂಬರುವಂಥ ಚುನಾವಣೆಗಳಲ್ಲಿ ನಮ್ಮ ವರ್ಚಸ್ಸನ್ನು ನಾವು ಹೇಗೆ ಕಾಯ್ದುಕೊಳ್ಬೇಕು, ಬಲವರ್ಧನೆಯನ್ನ ಪಕ್ಷಕ್ಕೆ ಹೇಗೆ ಮಾಡಬೇಕು, ಹಾಗೆಯೇ ಪಕ್ಷದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಅದರಲ್ಲಿರುವಂಥ ಪದಾಧಿಕಾರಿಗಳು ಆ ಎಲ್ಲ ಹುದ್ದೆಗಳನ್ನು ಚೇಂಜ್ ಮಾಡಬೇಕಾಗಿದೆ. ಹಾಗಾಗಿ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇವತ್ತಿನ ಈ ಕಾರ್ಯಕಾರಿಣಿ ಸಭೆ ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ತಾ ಆಗಿದೆ. ಏನೆಲ್ಲ ಮಹತ್ವದ ನಿರ್ಣಯಗಳನ್ನ ಕೈಗೊಳ್ಳಬಹುದು ಅಂತ ಶಿವು, ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗಬಹುದು ಅಂತ? ಸಂಪರ್ಕ ಕಡಿತ ಆಗಿದೆ. ನೋಡಿ, ಈ 2 ದಿನದ ಕಾಂಗ್ರೆಸ್ ಅಧಿವೇಶನ ಏನಿದೆ ಇದರ ಮುಖ್ಯವಾದಂಥ ಉದ್ದೇಶ ಅಂತ ಅಂದರೆ ಇಷ್ಟೇ. ಯಾವ ರೀತಿಯಾದಂಥ ರೂಪರೇಷೆಗಳನ್ನು ನಾವು ತಯಾರು ಮಾಡ್ಕೊಳ್ಬೇಕಾಗತ್ತೆ. ಈಗಾಗಲೇ ಕಾಂಗ್ರೆಸ್ ಬಲವರ್ಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಒತ್ತನ್ನು ಕೊಡ್ತಾ ಇದೆ. ಸೊ ಅದನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರದ ಕೆಲವೊಂದಷ್ಟು ಹೋರಾಟಗಳನ್ನು ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ಒಂದಷ್ಟು ನಿರ್ಣಯಗಳನ್ನು ವಿರೋಧಿಸುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ಬೇಕಾಗಿದೆ. ಅದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿ ಕೆಲವೊಂದಷ್ಟು ಮೇಜರ್ ಡಿಸಿಷನನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. KPCC ಅಧ್ಯಕ್ಷರ ಬದಲಾವಣೆ, AICCಯಲ್ಲಿ ಕಾರ್ಯಕಾರಿಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಪದಾಧಿಕಾರಿಗಳ ಬದಲಾವಣೆ, ಇದೆಲ್ಲದರ ಬಗ್ಗೆ ನಿರ್ಣಯ ಕೈಗೊಳ್ಳಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಮಹತ್ವದ ವಿಚಾರಗಳ ಚರ್ಚೆ ಜೊತೆಗೆ ನಿರ್ಣಯಗಳನ್ನು ಕೂಡ ಕೈಗೊಳ್ಳುವ ಸಾಧ್ಯತೆ ಇದೆ. ಏನೆಲ್ಲ ಹೈಲೈಟ್ಸ್ ಇದೆ ಶಿವು ಇದಕ್ಕೆ ಸಂಬಂಧಪಟ್ಟಂತೆ?
ನಿತಿ, ಇವತ್ತಿನಿಂದ ಎಐಸಿಸಿ ಅಧಿವೇಶನ ನಡೀತಾ ಇದೆ. ಅಹಮದಾಬಾದ್ನಲ್ಲಿ ನಡೀತಾ ಇರುವಂತಹ ಈ ಅಧಿವೇಶನದಲ್ಲಿ ಸುಮಾರು 3,000 ನಾಯಕರು ಭಾಗಿಯಾಗ್ತಾ ಇದ್ದಾರೆ. 169 ಜನ ಸಿಎಂ, ಮಾಜಿ ಸಿಎಂ ಹಾಗೆ ಖರ್ಗೆ ಸೇರಿದಂತೆ ಪ್ರಮುಖ ನಾಯಕರು, ಉಳಿದ 2,000 ಪದಾಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ. ಪ್ರಮುಖ ನಾಯಕರು, ಬೇರೆ ಬೇರೆ ರಾಜ್ಯಗಳ ಪ್ರಮುಖ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ 2 ದಿನಗಳ ಕಾಲ ಗಂಭೀರವಾದಂತ ವಿಚಾರಗಳ ಬಗ್ಗೆ ಚರ್ಚೆಯಾಗತ್ತೆ. ಯಾಕೆಂದ್ರೆ ಹಿಂದೆ ಜೈಪುರ ಸಮಾವೇಶದಲ್ಲಿ ಭಾರತ್ ಜೋಡೋ ಪಾದಯಾತ್ರೆಯಂತಹ ನಿರ್ಣಯವನ್ನ ಕೈಗೊಳ್ಳಲಾಗಿತ್ತು. ಅದರಿಂದ ರಾಹುಲ್ ಗಾಂಧಿ ಅವರ ವರ್ಚಸ್ಸು ಕೂಡ ಹೆಚ್ಚಾಗಿತ್ತು. ಪಾಪು ಅಂತೇಳಿ ಅವರನ್ನ ಲೇವಡಿ ಮಾಡ್ಲಾಗ್ತಾ ಇದ್ರು. ಬಿಜೆಪಿ ನಾಯಕರು ಲೇವಡಿ ಮಾಡ್ತಾ ಇದ್ರು. ಯಾವಾಗ ಈ ಪಾದಯಾತ್ರೆಯನ್ನ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ ಹಾಗೆ ಅಸ್ಸಾಂನಿಂದ ಮಹಾರಾಷ್ಟ್ರದವರೆಗೆ ನಡೆಸಿದ್ರು, ತದನಂತರದಲ್ಲಿ ರಾಹುಲ್ ಗಾಂಧಿ ಅವರ ಇಮೇಜೇ ಬದಲಾಯಿತು, ಜೊತೆಗೆ ಅವರ ವರ್ಚಸ್ಸು ಕೂಡ ಹೆಚ್ಚಾಯ್ತು. ಇದು ಕಾಂಗ್ರೆಸ್ಗೆ ಬೆನಿಫಿಟ್ ಕೂಡ ಆಗಿತ್ತು ಆ ಸಂದರ್ಭದಲ್ಲಿ. ಯಾಕಂದ್ರೆ ಹೆಚ್ಚಿನ ಸೀಟುಗಳನ್ನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅವಕಾಶಗಳು ಸಿಕ್ಕಿತ್ತು. ಇಂಡಿಯಾ ಮೈತ್ರಿಕೂಟ ಒಟ್ಟಾಗೋದಕ್ಕೂ ಕೂಡ ಅವಕಾಶಗಳಾಗಿತ್ತು. ಸೊ ಅಂತದ್ದೇ ಪ್ರಮುಖವಾದಂತಹ ನಿರ್ಣಯಗಳನ್ನ ಈ ಬಾರಿಯ ಕಾರ್ಯಕಾರಿಣಿಯಲ್ಲೂ ಕೂಡ ತೆಗೆದುಕೊಳ್ಳಲಾಗತ್ತೆ ಅನ್ನುವಂತ ಮಾಹಿತಿಗಳಿದೆ. ಜೊತೆಗೆ ಈಗಾಗಲೇ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸೊರಗಿ ಹೋಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಸೋಲನ್ನ ಕಂಡಿರುವಂತದ್ದನ್ನ ಈಗಾಗಲೇ ಗಮನಿಸಿದ್ದೇವೆ. ಸೊ ಹಾಗಾಗಿ ಪಕ್ಷಕ್ಕೆ ಬೂಸ್ಟ್ ಕೊಡಬೇಕು, ಮತ್ತೆ ಪಕ್ಷ ಬಲವರ್ಧನೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಂಸ್ಥಿಕ ಮಟ್ಟದಲ್ಲಿ ಅಂದ್ರೆ ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಸದೃಢಗೊಳಿಸುವಂತಹ ಒಂದು ಪ್ರಯತ್ನಕ್ಕೆ ಈ ಅಧಿವೇಶನದಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ತಳಮಟ್ಟದಲ್ಲೂ ಕೂಡ ಪಕ್ಷ ಸಂಘಟನೆಗಾಗಿ ಯಾವ ರೀತಿಯಾಗಿ ನಾವು ಮುಂದುವರಿಬೇಕು, ಅಲ್ಲಿ ಪದಾಧಿಕಾರಿಗಳ ಬದಲಾವಣೆ ಇರಬಹುದು, ಜೊತೆಗೆ ಸೋಷಿಯಲ್ ಮೀಡಿಯಾ ಬಳಕೆ ಮಾಡಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ರೂಪಿಸುವಂತಹ ವಿಚಾರಗಳಿರ್ಬೋದು. ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ವಿರುದ್ಧ ಅದರ ವೈಫಲ್ಯಗಳನ್ನ ಮುಂದಿಟ್ಕೊಂಡು ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸುವಂತ ಒಂದು ನಿರ್ಣಯಗಳನ್ನು ಕೂಡ ಈ ಸಭೆಯಲ್ಲಿ ತೆಗೆದುಕೊಳ್ಳಲಾಗತ್ತೆ ಅನ್ನುವಂತ ಮಾಹಿತಿಗಳಿದೆ. ಹಾಗೆ ಇಂಡಿಯಾ ಮೈತ್ರಿಕೂಟವನ್ನ ಮತ್ತೆ ಮುನ್ನಡೆಸಬೇಕು, ಸದೃಢಗೊಳಿಸಬೇಕು. ಯಾವೆಲ್ಲ ಪಾರ್ಟಿಗಳು ಹೊರಗಡೆ ಹೋಗಿದೆ, ತಟಸ್ಥವಾಗಿವೆ, ಆ ಪಾರ್ಟಿಯ ನಾಯಕರನ್ನ ಮತ್ತೆ ಒಂದು ಕಡೆ ಸೇರಿಸಬೇಕು. ಎಲ್ಲರೂ ಕೂಡ ಒಟ್ಟಾಗಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ಎದುರಿಸಬೇಕು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಗಂಭೀರವಾಗಿ ಚರ್ಚೆಗಳಾಗತ್ತೆ. ಹಾಗಾಗಿ 2 ದಿನಗಳ ಕಾಲದ ಈ ಎಐಸಿಸಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.